ಬುಕ್ಸ್ ಓಪನ್ ಮಾಡಿ ನೋಡೋಣ ಏನೇನು ಬುಕ್ಸ್ ಕೊಟ್ಟಿದ್ದಾರೆ ಅಂತ. 4 ಲೈನ್ ಸ್ಟಾರ್ಟ್ ಆಗ್ತಿದೆ ನನ್ನ ಮಗಳಿಗೆ LKGಗೆ. ಹಾಗೆ ಅವಳಿಗೆ ಮಿಕ್ಕಿ ಮೌಸು ಮಿನ್ನಿ ಮೌಸ್ ಅಂದ್ರೆ ಇಷ್ಟ, ಅದಕ್ಕೆ ಅದೇನೇ ತೊಗೊಂಡು ಬಂದಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ, ನಮ್ಮ ಆರುಷಿಗೆ ಇನ್ನೇನು ಬುಧವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವತ್ತು ಬಂದು ಬುಕ್ಸ್ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಟೈಮ್ ಆಗೋಯ್ತು, ಬನ್ನಿ ಹೋಗೋಣ. ನಡಿಮ್ಮ, ಡೋರ್ ಓಪನ್ ಮಾಡ. ಹರ್ಷಿ, ಹೌ ಯು ಫೀಲಿಂಗ್? ತುಂಬ ದಿನ ಆದ್ಮೇಲೆ ಸ್ಕೂಲ್ ಹತ್ರ ಹೋಗ್ತಿದ್ಯಾ? Happy Arushi? Your books? Flower! So many flowers! ಅದು ತಗೊಳಕ್ಕಾಗಲ್ಲ ಬೇಬಿ. ಇಲ್ಲಿದೆ ನೋಡಿ, ಔಟ್ಸೈಡ್ ಇದೆ. ಇಲ್ಲಿ ಬಾ, ಇಲ್ಲಿ ಬಾ. ಟೇಕ್ ಒನ್ ಓನ್ಲಿ. ಬ್ಲ್ಯಾಕ್, ಯಾ ನೈಸ್. ಹಾಂ, ಚಲೋ ಸಾಕಮ್ಮ. ಯು ಲೈಕ್ ಸೋ ಮಚ್. ಸಾಕು ಸಾಕು ಕಣೋ, ಬಾ ಸಾಕು. 3 ಫ್ಲವರ್ಸ್ ಸಾಕು. ಏನು ಮಾಡ್ತೀಯಾ? ಲುಕ್ ಅಟ್ ಮೀ. ಏನು ಮಾಡ್ತೀಯಾ? ಚಲೋ. ನೋ ನೋ ನೋ, ಅದೇನು ಬೇಡಪ್ಪ. ಹಾಂ, ನಡಿ ಹೋಗೋಣ. ಬೇಡಪ್ಪ, ಮ್ಯಾಮ್ ನೋಡ್ತಾರೆ ಇವಾಗ, ಬೈತಾರೆ. ಆಮೇಲೆ ಇದು ನಾನೇ ತಕ್ಕೊಡ್ತೀನಿ. ಸಾಕು ಒಂದೇ. ನೋಡಿ, ಇಲ್ಲಿಟ್ಕೊ ಕೆಳಗಡೆ. ಹಾಂ, ಚಲೋ ಸಾಕು 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 ಸಾಕಮ್ಮ. ಅಷ್ಟೇ ಮ್ಯಾಮ್ ನೋಡಿದ್ರೆ ಬೈತಾರೆ. ನಡಿಮ್ಮ, ಬೇಡಪ್ಪ, ತಗೋಬಾರ್ದು. ಬುಕ್ ಮೇಲೆ ಇಡು, ಇಲ್ಲಿಡು. ಒಂದು ತಗೋ ಬೇಗ. ನೋ ಅರುಷಿ, ನೋಡಿದ್ರೆ ಬೈತಾರಮ್ಮ. ಸಾಕು ನಡಿ. ನೋಡಿ ಮನೇಲಿ ಆಟಾಡುವಂತ. ಹಾಂ, ಏನೇ ತೊಗೊಬಂದಿಲ್ಲ, ಕೆಳಗಡೆ ಬಿಡ್ಬಿಟ್ಟು ಬಂದ. ಮತ್ತೆ ಹಿಡ್ದೋಗಿ ಎತ್ಕೊಂಡ್ಬರ್ಬೇಕು ಟೀನ. ಹರ್ಷಿ, ಇಲ್ಲೇ ಇರೋ, ಇಲ್ಲೇ ಇರು, ನಾನು ಎತ್ಕೊಂಡ್ಬರ್ತೀನಿ. ನೀನು ಮತ್ತೆ ಬರಬೇಡ. ಮನೇಲಿ ಅವತ್ತು ಚಾಕ್ಲೇಟ್ ತಂದಿದ್ವಲ್ಲ, ಅದನ್ನ ಆಚೆಗಡೆ ಇಟ್ಟರೆ ಎಲ್ಲ ಒಂದೇ ಸಲ ಖಾಲಿ ಮಾಡಿಬಿಡ್ತಾಳೆ ಅಂತ ಅದನ್ನ ನಾನು ಕಬೋರ್ಡಲ್ಲೇ ಇಟ್ಟಿದ್ದೆ, ಅವಳಿಗೆ ಕೊಡ್ತೀರಾ. ಇವಾಗ ಸ್ಕೂಲ್ ಹತ್ರ ಹೋಗಿ ಬಂದ್ವಲ್ಲ, ಹೊರಗಡೆ ಹೋಗಿ ಬಂದರೆ ಅಲ್ಲೇ ಬೇಕ್ರಿ ಇರುತ್ತಲ್ಲ, ಬೇಕ್ರಿನಲ್ಲಿ ಏನಾರ ತೊಗೋಬೇಕು ಅವಳು. ಅದಕ್ಕೆ ನಾನು ಕೊಡ್ಸಲ್ಲ ಅಂತ ಹೇಳಿಬಿಟ್ಟು, ಮನೇಲಿ ಏನೋ ಇದೆ ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಬಂದೆ. ಚಾಕ್ಲೇಟ್ ಇದೆಯಲ್ಲ ಕೊಡ್ತೀನಿ ಅಂತ. ಅದಕ್ಕೆ ಬಂದ ತಕ್ಷಣ ನನಗೆ ಇವಾಗ ಚಾಕ್ಲೇಟ್ ಕೊಡು, ಬೇಕೇ ಬೇಕು ಅಂತ ಬಂದ ತಕ್ಷಣ ಕೇಳ್ತಿದ್ದಾಳೆ. ಅಂದರೆ ಅವಳಿಗೆ 2 ಚಾಕ್ಲೇಟನ್ನು ಬೇಕಂತೆ. ಎಲ್ಲ ನನಗೆ ಕೊಡು, ನಾನೇ ತಿಂತೀನಿ ಅಂತ. ಅವತ್ತೇ 2 ಚಾಕ್ಲೇಟ್ನ ಖಾಲಿ ಮಾಡಿದ್ವಿ. ಇನ್ನು 2 ಚಾಕ್ಲೇಟ್ ಇತ್ತು, ಅದ್ರಲ್ಲಿ ನೀನು ಒಂದು ತಿನ್ನು, ನಾನು ಒಂದು ತಿಂತೀನಿ ಅಂತ ಹೇಳಿಬಿಟ್ಟು ನಾನೊಂದು ತೊಗೊಂಡೆ. ಅದು ಒಂಥರ ಟೇಸ್ಟ್ ಚೆನ್ನಾಗಿತ್ತು, ಅದಕ್ಕೆ ನಾನು ಒಂದು ತಿಂದೆ. ನಂಗೆ ಯೂಶ್ವಲಿ ಚಾಕ್ಲೇಟ್ ಎಲ್ಲ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಈ ಥರ ಸ್ವಲ್ಪ ಕ್ರಂಚಿ ಇರುತ್ತಲ್ಲ, ಆ ಥರ ಚಾಕ್ಲೇಟ್ಸ್ ಅಂದರೆ ಇಷ್ಟ ಆಗುತ್ತೆ. ಅದಕ್ಕೆ ಇದು ಕ್ರಂಚಿ ಆಗಿತ್ತು, ಅದಕ್ಕೆ ನಾನು ಒಂದು ತಿಂತಾಯಿದ್ದೀನಿ. ನೋಡಿ, ಇವಳಿಗೆ ನಾನು ಬೇಕ್ರಿನಲ್ಲಿ ಏನೂ ಕೊಡಿಸಿಲ್ಲ ಅಂತ ಮನೇಲಿ ಚಾಕ್ಲೇಟ್ ಇತ್ತು ಅಂತ ಕರ್ಕೊಬಂದೆ. ಬಂದ ತಕ್ಷಣ ಚಾಕ್ಲೇಟ್ ತಿನ್ನೋದು ಕೆಲಸ. ಏನೇನು ಬುಕ್ಸ್ ಕೊಟ್ಟಿದ್ದಾರೆ ನೋಡಲ್ವಾ? ಹಾಂ, ಯಾವಾಗ? ಇದಕ್ಕೆಲ್ಲ ರ್ಯಾಪರ್ ಹಾಕಬೇಕು, ಮತ್ತು ಲೇಬಲ್ ಅಂಟಿಸ್ಬೇಕು. ನೋಡಿ, ಮೊನ್ನೆ ಚಕ್ಲಿ ಅದೇನು ಸಂಡಿಗೆ ಮಾಡಿದ್ನಲ್ವಾ, ಇಷ್ಟ ಆಗಿದೆ. ನಾನು ಸ್ವಲ್ಪ ಮಾಡಬೇಕು, ಬಿಸಿಲೇನಾರು ಇದ್ದರೆ ಮಾಡ್ತೀನಿ ಅಷ್ಟೇ. ನಾನು ಇವಾಗ ಬಾಕ್ಸಿಗೆ ಎತ್ತಿಡಬೇಕು. ಎಣ್ಣೆಲಿ ಕರೆದು ತೋರಿಸ್ತೀನಿ ಸಾಯಂಕಾಲ ಹೇಗೆ ಬಂದಿದೆ ಅಂತ. ಬುಕ್ಸ್ ಓಪನ್ ಮಾಡಿ ನೋಡೋಣ ಏನೇನು ಬುಕ್ಸ್ ಕೊಟ್ಟಿದ್ದಾರೆ ಅಂತ. ಬಿಸಿಲು ಅಷ್ಟೊಂದು ಇಲ್ಲ ಅಂದ್ರೂ ಇನ್ನೂ ಎಷ್ಟು ಶೆಕೆ ಇದೆ ಅಲ್ವಾ, ಎಷ್ಟು ಹಬ್ಬೆ ಆಗ್ತಿದೆ ಅಂದರೆ ಅಷ್ಟು ಹಬ್ಬೆ ಆಗ್ತಿದೆ. ಈ ಸಲ ಏನೇನು ಬುಕ್ಸ್ ಕೊಟ್ಟಿದ್ದಾರೆ ನೋಡೋಣ. ಇದು ನೋಟ್ ಬುಕ್ಕು. ಓ ಹರ್ಷಿ, ನೀನು ಬರೆಯೋಕ್ಕೆಲ್ಲ ಕೊಟ್ಟಿದ್ದಾರೆ 4 ಲೈನ್. ಸ್ಕೂಲಲ್ಲಿ ಇದೆಲ್ಲ ಇನ್ನು ಬರೆಸ್ತಾರೆ.
4 ಲೈನ್ ಸ್ಟಾರ್ಟ್ ಆಗ್ತಿದೆ ನನ್ನ ಮಗಳಿಗೆ LKGಗೆ. ಇನ್ನೂ ಒಂದು ನೋಟ್ಬುಕ್ಕು, ಬಾಕ್ಸ್ ಬುಕ್ಕು ಅಂದರೆ 1 2 3 4 ಬರೆಸ್ತಾರಲ್ವ ಅದಕ್ಕೆ. ನೆಕ್ಸ್ಟು ಆಲ್ಫಾಬೆಟ್ ಆ್ಯಂಡ್ ಪ್ಯಾಟ್ರನ್ ರೈಟಿಂಗ್ ಇದು ಈ ಥರ ಪ್ಯಾಟ್ರನ್. ನೋಡಿ ಈ ಥರ ಪ್ಯಾಟ್ರನ್ ಬರೆಯೋದಕ್ಕೆ. ನೆಕ್ಸ್ಟು ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಸೇಫ್ಟಿ ಬುಕ್ಸ್, ಇದೆಲ್ಲ ರೀಡಿಂಗ್. ನೆಕ್ಸ್ಟು ಕಾಂಪೋಸಿಟ್ ಮ್ಯಾಥಮೆಟಿಕ್ಸ್. ಅರ್ಷಿ ಟೇಬಲ್ಸ್ ಎಲ್ಲ ಇದೆ ಈ ವರ್ಷ, ತುಂಬ ಸ್ಟಡೀಸ್ ಇದೆ ಅರ್ಷಿ ಈ ವರ್ಷ. ನೋ ಪ್ಲೇ, ಯು ಹ್ಯಾವ್ ಟು ಸ್ಟಡಿ ಸೋ ಮಚ್. GK ಆಕ್ಟಿವಿಟಿ ಅಂದರೆ ಜನರಲ್ ನಾಲೆಡ್ಜ್. ಆಕ್ಟಿವಿಟಿ, ಜನರಲ್ ನಾಲೆಡ್ಜ್ ಎಲ್ಲ ಇದೆ. ಈ ವಯಸ್ಸಿಗೆ ಎಷ್ಟು ಬುಕ್ಸ್ ಇದೆ ಅಲ್ಲ, ಎಷ್ಟು ಸಬ್ಜೆಕ್ಟ್ಸು. ಕಲರಿಂಗ್, ಫೋನಿಕ್ಸ್, ನೆಕ್ಸ್ಟು ರೀಡ್ ವಿತ್ ಫೋನಿಕ್ಸ್, ಎಲ್ಲ ಫೋನಿಕ್ಸ್ ರೀಡ್. ನೆಕ್ಸ್ಟು ಜನರಲ್ ನಾಲೆಡ್ಜ್, 2 ಜನರಲ್ ನಾಲೆಡ್ಜ್ ಕೊಟ್ಟಿದ್ದಾರೆ. ಇದು ಜನರಲ್ ನಾಲೆಡ್ಜ್. ಮೈ ಬ್ರೈಟ್ ಪಿಕ್ಚರ್ ಬುಕ್ ಆಫ್ ಕಲರಿಂಗ್ ಬುಕ್. ದಿಸ್ ಇಸ್ ಕಲರಿಂಗ್. ಇವಾಗ ಅಲ್ಲ ಸ್ಕೂಲಲ್ಲಿ ಮಾಡೋದು, ಇಲ್ಲಲ್ಲ ಸ್ಕೂಲ್ಗೆ ವಾಪಸ್ ಕೊಡ್ಬೇಕಿದೆಲ್ಲ. ರೈಮ್ಸ್, ಹಾಪ್ ಅ ಲಿಟಲ್, ಸೇಮ್ ಇದ್ರ ನರ್ಸರಿಯಲ್ಲಿ ಇತ್ತಲ್ಲ ಅದೇ ಕೊಟ್ಟಿದ್ದಾರೆ. ನೆಕ್ಸ್ಟು ನಂಬರ್ ಟ್ರೇಸಿಂಗ್ ಆ್ಯಂಡ್ ರೈಟಿಂಗ್. ನಂಬರ್ ಟ್ರೇಸ್ ಮಾಡಿ ರೈಟ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ ವರ್ಕ್ ಬುಕ್ ಕೊಟ್ಟಿದ್ದಾರೆ. ವಿ ಲೈಕ್ ಆ್ಯಕ್ಟಿವಿಟೀಸ್ ಟು ಯು LKG. ಹರ್ಷಿ ಇದೆಲ್ಲ ಬರೀಬೇಕು ವರ್ಕ್ ಬುಕ್ಕು. ಇಷ್ಟಿದೆ ನೋಡಿಲಿ, ಸ್ಕೂಲಲ್ಲಿ ಇದೆಲ್ಲ ಮಾಡಿಸ್ತಾರೆ. 1 2 3 4 5 6 7 8 9 10 11 12 13 ಬುಕ್ಕು. ಇದಕ್ಕೆಲ್ಲ ಇವಾಗ ವ್ರ್ಯಾಪರ್ ಮಾಡಿ ಲೇಬಲ್ ಮಾಡಬೇಕಷ್ಟು. ಇನ್ನೊಂದು 2 ಡೇಸ್ ಅಷ್ಟೇ ಇರೋದು. ನಾನು ಬುಧವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅವಾಗ ಎಲ್ಲ ವ್ರ್ಯಾಪ್ ಮಾಡಿಬಿಟ್ಟು ಲೇಬಲ್ ಮಾಡಿ ಕೊಟ್ಬಿಡ್ಬೇಕು. ಓಕೆ ನೋಡಿ, ಇದು ಚಕ್ಲಿ ಅದು ಸಂಡಿಗೆ ಮಾಡಿದ್ನಲ್ವ, ಚೆನ್ನಾಗಿ ಒಣಗಿದೆ. ಇವಾಗ ಎಣ್ಣೆಗೆ ಹಾಕಿ ನೋಡೋಣ ಹೇಗೆ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇದನ್ನ ತಿಂದ್ಬಿಟ್ಟು ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ. ಸಣ್ಣಗೆ ಕರೆಕ್ಟಾಗಿ ಒಣಗಿ ಚೆನ್ನಾಗಾಗಿತ್ತು. ಇನ್ನು ಇದು ನೆಕ್ಸ್ಟು ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆರುಷಿಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಯಿತು. ಇನ್ನು ಇವತ್ತಿಂದ ನನ್ನ ಮತ್ತೆ ಹಳೆ ರೊಟೀನ್ ಶುರುವಾಗುತ್ತೆ. ಈ 2 ತಿಂಗಳು ರಜಾ ಇತ್ತಲ್ವ, ನಮ್ಮ ರೊಟೀನ್ ಚೇಂಜ್ ಆಗಿತ್ತು. ಆರುಷಿ ಲೇಟಾಗಿ ಎದ್ದೇಳ್ತಿದ್ರು, ಅವಳಿಗೇನು ಎದ್ದು ರೆಡಿ ಮಾಡಿಸ್ಬೇಕು, ಅರ್ಜೆಂಟಾಗಿ ತಿನ್ನಿಸ್ಬೇಕು, ಸ್ನ್ಯಾಕ್ಸ್ ರೆಡಿ ಮಾಡಬೇಕು ಅನ್ನೋ ಟೆನ್ಷನ್ ಇರಲಿಲ್ಲ. ಬರೀ ಶಂಕರ್ಗೆ ಮಾತ್ರ ಬಾಕ್ಸ್ ರೆಡಿ ಮಾಡ್ತಿದ್ದೆ. ನಾವಿಬ್ಬರು ಆಮೇಲೆ ಬೇರೆ ಏನೋ ತಿಂಡಿ ಮಾಡ್ಕೊಂಡು ತಿಂತಾ ಇದ್ವಿ. ಇನ್ನು ಮುಂದೆ ಹಾಗಿರಲ್ಲ, ಸ್ವಲ್ಪ ಬೇಗ ಎದ್ದೇಳಬೇಕು, ಆರುಷಿನೂ ಬೇಗ ಎಬ್ಬಿಸ್ಬೇಕು, ರೆಡಿ ಮಾಡಬೇಕು. ಅವಳು ಲೇಟಾಗಿ ಎದ್ದೇಳ್ತಿದ್ಲು. ಇನ್ಮೇಲೆ ಅವಳ ರೊಟೀನು ಚೇಂಜ್ ಆಗುತ್ತೆ. ಸ್ಟಾರ್ಟಿಂಗ್ 1 ವೀಕು ಬರೀ 2 ಅವರ್ ಸ್ಕೂಲ್ ಇರುತ್ತೆ. ಅದಕ್ಕೆ ಇವತ್ತು ಸ್ನ್ಯಾಕ್ಸ್ಗೆ ಮಖಾನ ಮಾತ್ರ ಮಾಡಿದ್ದೆ. ಅದ್ರ ಜೊತೆಗೆ ಒಂದು ಫ್ರೂಟ್ ಹಾಕ್ಬಿಟ್ರೆ ಆಗುತ್ತೆ. ಇನ್ನು ತಿಂಡಿಗೆ ಪೊಂಗಲ್ ಮಾಡಿದ್ದೆ. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪನೇ ತಿನ್ನೋದು. ನಮಸ್ತೆ ಕಾಪಾಡಪ್ಪ. ಬ್ಯಾಗ ಇಟ್ಕೊಳ್ಳ ಅಮ್ಮ, ಇಟ್ಕೋತೀಯಾ? ಇಟ್ಕೋ ಸ್ವಲ್ಪ. ಓಕೆ, ಹಾಗೆ
ಇವತ್ತು ಸ್ಟಾರ್ಟಿಂಗ್ ಏನು ಯೂನಿಫಾರ್ಮ್ ಹಾಕೋಕ್ಕೆ ಹೋಗಿಲ್ಲ, ಕಲರ್ ಡ್ರೆಸ್ಸೇ ಇರಲಿ ಅಂತ ಹೇಳಿಬಿಟ್ಟು ಕಲರ್ ಡ್ರೆಸ್ಸೇ ಹಾಕಿ ಕಳಿಸ್ದೆ. ನಾಳೆಯಿಂದ ಯೂನಿಫಾರ್ಮ್ ಹಾಕೋಣ ಅಂತ. ಹಾಗೆ ಅವಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಮನೆಗೆ ಬಂದು ತಿಂಡಿ ಆ ಕೆಲಸ ಈ ಕೆಲಸ ನೋಡೋಷ್ಟರಲ್ಲಿ 2 ಅವರ್ ಮುಗೀತು. ಮತ್ತೆ ಸ್ಕೂಲ್ ಹತ್ರ ಬಂದು ಹರ್ಷಿನ ಕರ್ಕೊಂಡು ಬಂದೆ. ಜೊತೆಗೆ ಅಪ್ಪನೂ ಬಂದಿದ್ಲು, ಅಪ್ಪನೂ ಕರ್ಕೊಂಡು ಮನೆ ಕಡೆ ಬಂದೆ. ಇಲ್ಲೇ ಇದ್ರಿ, ಮನೆಗೆ ಬರಬೇಡ್ರಿ, ನೀವು ಇಲ್ಲೇ ಇದ್ಬಿಡ್ರಿ. ಫಸ್ಟ್ ಡೇ ತುಂಬ ದಿನ ಆದಮೇಲೆ ಸ್ಕೂಲಿಗೆ ಬಂದಿದ್ದೀರಾ, ಸೊ ಎಕ್ಸೈಟೆಡ್. ಓಕೆ ಕಮ್ ಅಷ್ಟಿದೆ ಏನಾ, ಅಪ್ಪ ಸ್ಟೇಯಿಂಗ್ ಅಟ್ ಹೋಮ್. ಸಾಕು ಫ್ಲವರ್, ಮ್ಯಾಮ್ ನೋಡಿದ್ರೆ ಬೈತಾರೆ ಇವಾಗ. ಸಾಕು ಸಾಕು ಆರುಷಿ, ಸಾಕು. ತೋರ್ಸು ಏನದು. ಇವತ್ತು ನೀವು ಆ್ಯಕ್ಟಿವಿಟಿ ಮಾಡಿಸಿದ್ರಾ? ವೆಲ್ಕಮ್ ಬ್ಯಾಕ್ ಟು ಆರುಷಿ. ಅದು ಅಪ್ಪುದಾ? ಇದು ನಿಂದ್ರಲ್ಲಿ ಮಾತ್ರ ನಿನ್ನ ಹೆಸರು ಬರೆದಿದ್ದಾರೆ. ಅಪ್ಪು ಇಲ್ಲೇ ಬಿಟ್ಟೋದ್ಲಾ? ಹೋಗ್ಲೇ ಬಿಡು. ಯಾಕಮ್ಮ ಹತ್ತಮ್ಮ, ಅಪ್ಪ ಹಿಡ್ಕೊಂತಾರೆ. ಕುಸುಮರಿ ಎತ್ತು ಹಾಕುವಂತೆ. ಹತ್ತು ಬೇಗ. ಅಪ್ಪನ ಹಿಡ್ಕೊಂಡಿದ್ಯಾ ರುಚಿ? ಇಲ್ಲ, ಅಮ್ಮ ಕ್ಯಾಟ್ ಹಿಡ್ಕೊತಾರೆ ಬಿಡು. ನೀನೇನೋ ಕೆಳಗಡೆ ಫಾಲ್ ಡೌನ್ ಆದ್ರೆ ಋಷಿ. ಅಯ್ಯಯ್ಯ, ಇರಪ್ಪ ಒಂದು ನಿಮಿಷ. ಆ್ಯನಿವರ್ಸರಿಗೆ ಒಂದು ಗಿಫ್ಟ್ ತೊಗೊಂಡಿದ್ನಲ್ವ, ಅದನ್ನ ಶಂಕರ್ಗೆ ಇಲ್ಲಿ ಮೊಳೆ ಹೊಡೆದ್ಬಿಟ್ಟು ಹಾಕ್ಕೊಡಿ ಅಂತ ಹೇಳಿದ್ದೆ. ಅದಕ್ಕೆ ಆರುಷಿ ನಾನು ಹಾಕಬೇಕಂತ ಹೇಳಿದ್ಲು. ಅದಕ್ಕೆ ಶಂಕರ್ ಅವ್ರು ಬೆನ್ಮೇಲೆ ಕೂರಿಸ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಹತ್ಬಿಟ್ಟು ಹಾಕ್ತಾಯಿದ್ರು. ಅದಕ್ಕೆ ಆರುಷಿ ನಾನು ಮೇಲೆ ಹತ್ತಿದ್ರೆ ಬಿದ್ದೋಗ್ತೀನಿ ಅಂತ ಕಿರ್ಸ್ತಾ ಇದ್ಲು. ನನ್ನ ಮೇಲೆ ಹತ್ತಲ್ಲ, ನಾನು ಇಳಿಬೇಕು ಅಂತ. ಕೇಳು ಕೇಳು. ಕೊಡ್ತಾರಿರಮ್ಮ. ಯಾವ ಸ್ಟಿಕ್ಕರ್ ಬೇಕು? ಚೂಸ್ ಮಾಡು. ಎಷ್ಟದು? ಶಂಕರ್, ಅವ್ಳಿಗೆ ಯಾವ್ದು ಬೇಕು ನೋಡಿ ಬನ್ನಿ. ಇರಿ, ಅಲ್ಲಿಡೋ, ಚೂಸ್ ಮಾಡು. ಅಲ್ಲಿಡೋ, ನೋಡ್ತೀನಿ. ಅಲ್ಲಿಡೋ, ಅಪ್ಪ ಬರ್ತಾರೆ. ನೋಡೋಣ. ಚೂಸ್ ಮಾಡಿ ಯಾವ್ದು ಬೇಕಂತ. ಅಷ್ಟೇ, ಯಾವ್ದು ಬೇಕು ಅದನ್ನು ಚೂಸ್ ಮಾಡು. ಆಲ್ ಸ್ಟಿಕ್ಕರ್ ಏನಕ್ಕೆ? ಅರ್ಷಿ ಸುಮ್ಮನೆ ಇರು, ಎಲ್ಲ ಒಂದೇ ಥರ ಇದ್ದಾವ. ನೀನು ಮತ್ತೆ ತಗೊಳ್ಳೋಣ. ಖಾಲಿ ಆದರೆ ಮತ್ತೆ ತಗೊಳ್ಳೋಣ. ಖಾಲಿ ಆದರೆ ಮತ್ತೆ ತಗೊಳ್ಳೋಣ. ಯಾವ್ದು ಬೇಕು ಚೂಸ್ ಮಾಡು. ಸಾಕಲ್ಲ 4? ಸಾಕು. ಇನ್ನು ಅಂಕಲ್ ಬೇರೆ ತರಿಸ್ತಾರೆ ಬಾರ್ಬಿದೆಲ್ಲ, ಆಮೇಲೆ ತಗೊಳ್ಳೋಣ. ಹಾಂ, ಬರಬೇಕಾ? ವಾಟ್ ವಾಟ್ ಸ್ಪೈಡರ್-ಮ್ಯಾನಾ? ಎಕ್ಸ್ಟ್ರಾ ಬಂದ್ಬಿಟ್ಟಿತ್ತಾ? ಸರಿ ನೋಡಿ. ಪಪ್ಪೆಟಾ? ಇವಾಗ ಇಲ್ಲಿ ಫ್ರಿಜ್ ಮೇಲೆಲ್ಲ ತೊಗೊಂಬಂದು ಅಣ್ಸಕ್ಕ, ಬುಕ್ಕಲ್ಲಿ ಅಣ್ಸ್ಕೊಂಡು ತಂದು ಫ್ರಿಜ್ ಮೇಲೆ ಅಣ್ಸೋದಾ? ಒಳ್ಳೆ ಕತೆ ಹೇಳ್ದು.
ಫುಲ್ ಕಲರ್ಫುಲ್ ಫ್ರಿಜ್ ಮಾಡಿಬಿಡು. ಏಕೆ ಅಲ್ಲಡ ಅಷ್ಟೇ ಸೂಪರಾಗಿ ಕಾಣಿಸ್ತಿದ್ಯಾ ನಿನ್ನ ತಲೆಗೂ ನಿನ್ನ ಮೇಕಪ್ಗೂ. ಅದ್ರ ಬುಕ್ಕಿಂದ ಇದು ಫ್ರಿಜ್ ಗಣಿಸು, ಫ್ರಿಜ್ಜಿಂದ ನಿನ್ನ ಮುಖ ಗಣಿಸ್ಕ. ಅಷ್ಟೇ ನೀನು ದೊಡ್ಡೋಳಾದಾಗ ಇದೆಲ್ಲ ತೋರಿಸ್ತೀನಿ, ಏನು ರಿಯಾಕ್ಷನ್ ಮಾಡ್ತೇನೆ ನೋಡ್ತೀನಿ ನಾನು. ಹಾಂ ಅಲ್ವಾ? ಆಚೆ ಕಡೆ ತಿರ್ಗು. ಅಯ್ಯೋ ದೇವ್ರೇ. ಕತೆ ಹುಡುಗಿ. ಬುಕ್ ವ್ರ್ಯಾಪ್ ಮಾಡೋಣ ಅಂತ ಸ್ಟೇಷನರಿ ಶಾಪ್ಗೆ ಹೋಗ್ಬಿಟ್ಟು ವ್ರ್ಯಾಪರೆಲ್ಲ ತೊಗೊಂಡು ಬಂದ್ವಿ. ಅಲ್ಲಿ ಆರುಷಿ ಸ್ಟಿಕ್ಕರ್ ಇರೋದನ್ನ ನೋಡ್ಬಿಟ್ಟು ನಂಗೆ ಅದು ಬೇಕು ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ಅದನ್ನೆಲ್ಲ ಬುಕ್ಕಿಗೆ, ಮೈಗೆ, ಫ್ರಿಜ್ಜಿಗೆಲ್ಲ ಅಂಟಿಸಿ ಖಾಲಿ ಮಾಡಿದ್ಲು. ಸಾಕಾ? ಇನ್ನೆಲ್ಲೂ ಜಾಗ ಇಲ್ಲ ಅಂಟ್ಕೊಳ್ಳೋಕ್ಕೆ? ತರಲೆ ನಾನು ಆರುಷಿದು ಸ್ಕೂಲ್ ಬುಕ್ಸ್ನ ರ್ಯಾಪರ್ ಮಾಡಬೇಕಿತ್ತು, ಮಾಡೇ ಇರಲಿಲ್ಲ. ಅವರು ಕೊಡಬೇಕು ಅಂತ ಹೇಳಿದ್ರು. ನಾನು ರಾತ್ರಿ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ಹೆಂಗೋ 5 ಗಂಟೆಗೆ ಎದ್ದಿದೆ, ತಿಂಡಿ ಕೆಲಸ ಎಲ್ಲ ಮುಗ್ದಿದೆ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ಎಷ್ಟಾಗುತ್ತೆ, 9:30 ಸ್ಕೂಲ್ ಇರೋದು. ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಸ್ಕೂಲ್ ಬುಕ್ಸ್ನೆಲ್ಲ ರ್ಯಾಪ್ ಮಾಡಿಬಿಡೋಣ ಅಂತ ಇಟ್ಕೊಂಡಿದ್ದೀನಿ. ಅಷ್ಟು 12 ಬುಕ್ಸ್ ಇದೆ, ಎಷ್ಟೊತ್ತಾಗುತ್ತೆ ಅಷ್ಟು ಮಾಡ್ತೀನಿ. ಅದಕ್ಕೆ ನೆನ್ನೆ ರ್ಯಾಪರೆಲ್ಲ ತೊಗೊಂಡು ಬಂದಿದೆ, ಇವಾಗ ಮಾಡ್ತೀನಿ. ಸೀಸರ್ ತೊಗೊಂಡು ಬಂದಿಲ್ಲ. ಈ ರೀತಿ ಆವಾಗ ಇದು ಬಿದೋಗೋದಿಲ್ಲ. ಈ ಬುಕ್ಕಿಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡ್ಬಿಡೋಣ. ಇದು ಅಲೈನ್ಮೆಂಟ್ ಸರಿಯಿಲ್ಲ, ಹಾಗಾಗಿ ಕಟ್ ಮಾಡ್ಕೊಳ್ತೀನಿ. ಸುಮ್ಮನೆ ಒಂದು ಅಂದಾಜಲ್ಲಿ ಕಟ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ನಾವು ಏನು ಮಾಡ್ತೀನಿ ಅಂದರೆ ಅದನ್ನು ಹಿಂಗೆ ಹಾಕ್ಕೊಳ್ತೀನಿ. ರ್ಯಾಪರ್ ಮಾಡೋದು ಬೇಡ. ಮಾಡಿದ್ರೆ ಏನು ಗೊತ್ತಾ, ಬುಕ್ಸ್ ಎಲ್ಲ ಕಟ್ಟಾಗ್ಬಿಡುತ್ತೆ. ನೀಟಾಗಿ ಸ್ಟಿಕ್ ಮಾಡಿಬಿಡೋಣ. ಓಕೆ, ಇವಾಗ ಇಲ್ಲಿ ಒಂದು ಕಟ್ಕೊಡೋಣ. ಇಲ್ಲೊಂದು ಕಟ್ಕೊಡ್ತೀನಿ.
ಹಂಗೆ. ಇದಕ್ಕೆ ಲೇಬಲ್ ಅಂಟಿಸ್ಬಿಟ್ಟು ಹೆಸರು ಬರೆಯೋಣ. ಫಸ್ಟ್ ಎಲ್ಲ ವ್ರ್ಯಾಪರ್ ಹಾಕೊಂಡ್ಬಿಟ್ಟು ಆಮೇಲೆ ಲೇಬಲ್ ಅಂಟಿಸೋಣ. ನೆಕ್ಸ್ಟ್ ನಾವು ತೊಗೊಂಡ್ತೀವಿ. ಆ್ಯಕ್ಚುಲಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ರ್ಯಾಪ್ ಮಾಡೋದಕ್ಕೆ. ನಾವೆಲ್ಲ ಸ್ಕೂಲಲ್ಲಿ ಸ್ಟಡಿ ಮಾಡಬೇಕಾದ್ರೆ ಅದು ಇನ್ನೊಂಥರ ಕಾಕಿ ಕಲರ್ ಬರ್ತಿತ್ತಲ್ವ, ಅದು ಈ ಥರ ಇರ್ತಾ ಇರಲಿಲ್ಲ. ಅದೊಂಥರ ಇಲ್ಲಾಂದರೆ ನ್ಯೂಸ್ ಪೇಪರ್ ಬರ್ತಿತ್ತಲ್ಲ, ನಾವು ಅವಾಗೆಲ್ಲ ಇದೆಲ್ಲ ಕೊಟ್ಟು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ನ್ಯೂಸ್ ಪೇಪರ್ ಬರುತ್ತಲ್ಲ, ನ್ಯೂಸ್ ಪೇಪರಲ್ಲಿ ಬೈಂಡಿಂಗ್ ಮಾಡ್ಕೊಳ್ತಾ ಇದ್ವಿ. ನ್ಯೂಸ್ ಪೇಪರ್ ತೊಗೊಳೋದು, ಕಟ್ ಮಾಡೋದು. ಇವಾಗ ನ್ಯೂಸ್ ಪೇಪರ್ ಹಾಕ್ಸ್ಕೊಂಡಿಲ್ಲ ಅಂದರೆ ಯಾರು ನ್ಯೂಸ್ ಪೇಪರ್ ಹಾಕ್ಸ್ಕೊತಾರೆ ಅವ್ರ ಮನೆಗೆ ಹೋಗಿ ಎತ್ಕೊಂಡು ಬಂದು ನಮಗೊಂದು ಒಂದಷ್ಟು ನ್ಯೂಸ್ ಪೇಪರ್ ಕೊಡಿ ಅಂತ ಅವ್ರ ಹತ್ರ ಈಸ್ಕೊಂಡು ಬಂದು ಹಾಕ್ಕೊಳ್ತಾ ಇದ್ವಿ. ಇವಾಗಿನ ಮಕ್ಳಿಗೆಲ್ಲ ಈಸಿ ಮೆಥಡ್, ಏನೂ ಕಷ್ಟ ಇಲ್ಲ. ಇದು ಸ್ವಲ್ಪ ದೊಡ್ಡದು ಇಡ್ಸತ್ತ. ಈ ದಪ್ಪ ಬುಕ್ ಹಾಕಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹೇಗೋ ಸದ್ಯ ಹಾಕಿದ್ದೀನಿ. 2, 3, 4, 5 ಬುಕ್ಕಿಗೆ ಹಾಕಿದೆ. ಇನ್ನು ಇಷ್ಟು ಬುಕ್ಕಿದೆ. 1, 2, 3, 4, 5, 6, 7, 8 ಬುಕ್ಕಿದೆ ಇನ್ನು. ಇವಾಗ ತಾನೇ ಸ್ಕೂಲ್ ಬಿಟ್ಬಿಟ್ಟು ಬಂದೆ. ಆರುಷಿನ ಅಪ್ಪನೂ ಇದ್ಲು, ಇಬ್ಬರೂ ಬಿಟ್ಬಿಟ್ಟು ಬರೋಷ್ಟಲ್ಲಿ ಸಾಕಾಗೋಯ್ತು. ಬುಕ್ಸ್ನ ಫುಲ್ಲು ವ್ರ್ಯಾಪ್ ಮಾಡೋಕ್ಕಾಗಿಲ್ಲ. ಅದನ್ನೊಂದು 3 ಬುಕ್ ಉಳಿದಿದೆ. ಅದಕ್ಕೆ ಅಷ್ಟು ಈ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಇಲ್ಲ ಹಾಗೆ ಬಿಟ್ಟರೆ ಆಮೇಲೆ ಅಂತ ಹೋದರೆ ಆಗಲ್ಲ. ಫಸ್ಟ್ ಆ 3 ಬುಕ್ ಮಾಡಿಬಿಟ್ಟು ಲೇಬಲ್ ಅಂಟಿಸ್ಬಿಟ್ಟು ಹೆಸರೆಲ್ಲ ಬರೆದ್ಬಿಟ್ಟು ಕರ್ಕೊಬರಕ್ಕೆ ಹೋಗ್ತೀನಲ್ವ, ಆವಾಗ ಕೊಟ್ಬಿಟ್ರೆ ಸರೋಗುತ್ತೆ. ಇಷ್ಟೆಲ್ಲ ಮುಗೀತು. ಒಂದು ಲಾಸ್ಟ್ ವರ್ಕ್ ಬುಕ್ ಇದೆ. ದೇಹಪ್ಪ ಹಾಕ್ಬಿಟ್ಟು ಇದನ್ನು ಹೆಂಗೆ ಹಾಕ್ಬೇಕಾ ಇದನ್ನು ಹೆಂಗೆ ಹಾಕ್ಬೇಕಾಗುತ್ತೆ. ಈ ದಪ್ಪ ಬುಕ್ ಇರುತ್ತಲ್ಲ, ಅದು ಹಾಕೋದು ಸ್ವಲ್ಪ ಕಷ್ಟ.
ನೋಡಿ ಅದಕ್ಕೆ ಎಕ್ಸ್ಟ್ರಾ ಕಟ್ ಮಾಡಬೇಕು. ಇಷ್ಟೇ ಉಳಿದಿರೋದು. ಮುಗೀತಪ್ಪ. ಇವಾಗ ಎಲ್ಲ ಇದ್ರ ಮೇಲೆ ಲೇಬಲ್ ಅಂಟಿಸಿ ಹೆಸರು ಬರೆದಿದ್ದಾಯಿತು. ಅವಳಿಗೆ ಮಿಕ್ಕಿ ಮೌಸು ಮಿನ್ನಿ ಮೌಸ್ ಅಂದ್ರೆ ಇಷ್ಟ, ಅದಕ್ಕೆ ಅದೇನೇ ತೊಗೊಂಡು ಬಂದಿದ್ದೀನಿ. ಇವಾಗೆಲ್ಲ ಈ ಬಾಕ್ಸಿಗೆ ಹಾಕ್ಬಿಟ್ಟು ಹೆಸರು ಬರೆದಿಟ್ಬಿಡ್ತೀನಿ. ಈ ಬಾಕ್ಸಲ್ಲಿ ಹಾಕಿಡಬೇಕು. ಬುಕ್ಸ್ ಎಲ್ಲ ರೆಡಿ ಆಯಿತು. ಇನ್ನು ನಾನು ತಿಂಡಿ ಎಲ್ಲ ಮುಗಿಸಿ ಆರುಷಿನ ಕರ್ಕೊಂಬರೋಕ್ಕೆ ಹೋಗ್ತೀನಿ. ಟೈಮು ಆಯಿತು. ಹಾಗೆ ಈ ಬುಕ್ಸ್ನ ಮ್ಯಾಮ್ ಕೈಗೆ ಕೊಟ್ಬಿಟ್ರೆ ಕೆಲಸ ಮುಗಿಯುತ್ತೆ. ಇನ್ನು ಅವರು ಸ್ಕೂಲಲ್ಲೆಲ್ಲ ಓದಿಸ್ಬೇಕಲ್ವ, ಬರೆಸ್ಬೇಕಲ್ವ, ಅವ್ರಿಗೆ ಬೇಕಾಗುತ್ತೆ. ಅದಕ್ಕೆ ಅವ್ರು ನೆನ್ನೆನೇ ಕೊಡಬೇಕಿತ್ತು, ಆಗಿರಲಿಲ್ಲ. ಅದಕ್ಕೆ ನಾಳೆ ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ತೊಗೊಂಡೋಗಿ ಕೊಟ್ಬಿಡ್ತೀನಿ. ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.